ಸ್ವಾತಂತ್ರ್ಯಕ್ಕಿಂತ ಮೊದಲೇ ನಮ್ಮ 1942ದಲ್ಲಿ ಯಾವಾಗ ಸಾಂಗ್ಲಿಯ ಪಟವರ್ಧನ್ ಸರ್ಕಾರ ಅವರ ಜವಾಬ್ದಾರಿ ಇತ್ತು, ಆ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಆಗಲಿಕ್ಕೆ ಅವರು ಸಂಕಲ್ಪವನ್ನು ಮಾಡಿದರು. ಅದು ಸ್ವಾತಂತ್ರ್ಯದ ವರ್ಷದಲ್ಲೇ ತನ್ನ ಕಾರ್ಯಾಚರಣೆಯನ್ನು ಮಾಡಿತು ಅನ್ನುವಂಥದ್ದು ಬಹಳ ಸಂತೋಷದ ಸಂಗತಿ. ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು 1947ರಲ್ಲಿ, ಆವಾಗಲೇ ರಾಯಲ್ ಏರ್ಫೋರ್ಸ್ ಅಂತಕ್ಕಂಥ ಹೆಸರಿನ ಮೇಲೆ ಈ ಸಾಮ್ರಾಜ್ಯ ವಾಯುನೆಲೆ ತನ್ನ ಕಾರ್ಯಾಚರಣೆಯನ್ನು ಇಂಡಿಯನ್ ಏರ್ಲೈನ್ಸ್ ಮುಖಾಂತರ ಪ್ರಾರಂಭ ಮಾಡಿತು ಅಂತ ಹೇಳುವಂಥದ್ದು ಅತ್ಯಂತ ಸಂತೋಷ ಸಂಗತಿ. ಅದಾದಮೇಲೆ ಭಾಳಷ್ಟು ಬದಲಾವಣೆಗಳಾಗ್ತಾ ಆಗ್ತಾ ಇವತ್ತು ಹೊಸ ಟರ್ಮಿನಲ್ ಸುಮಾರು 16,000 ಚದರ ಅಡಿ, ಅಂದರೆ ಒಂದು ಸಲ 1,200 ಜನ ಒಳಗಡೆ ಹೋಗ್ಬೋದು ಮತ್ತು 1,200 ಜನ ಹೊರಗಡೆ ಬರ್ಬೋದು. ಆ ರೀತಿಯಾದಂಥ ಒಂದು ಟರ್ಮಿನಲ್ ಬಿಲ್ಡಿಂಗು ಇವತ್ತು ಅದರ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಶುಭ ಸಂದರ್ಭ ಇವತ್ತು ನಮಗೆಲ್ಲ ಬಂದಿದೆ. ಬೆಳಗಾವಿ ಇದೊಂದು ಐತಿಹಾಸಿಕ ನೆಲ. ಯಾಕಂತಂದ್ರೆ ಇಲ್ಲಿ ಏರ್ಫೋರ್ಸ್ ಇದೆ, ಇಲ್ಲಿ ಮರಾಠ ಲೈಟ್ ಇನ್ಫೆಂಟ್ರಿ ಇದೆ, ಮರಾಠ ಲಘುಪದಾತಿ ದಳ, ಕಮಾಂಡೋ ಟ್ರೈನಿಂಗ್ ಸೆಂಟರ್ ಇದೆ ಬೆಳಗಾವಿ, ITBP ಕೂಡ ಇಲ್ಲಿದೆ. ಅಂದರೆ ಸೈನಿಕಕ್ಕೆ ಸಂಬಂಧಪಟ್ಟಂಥ ಹಲವಾರು ಉನ್ನತ ಸ್ತರದ ವ್ಯವಸ್ಥೆ ಇಲ್ಲಿದೆ. ಅದ್ರ ಜೊತೆಗೆ ನಾವು ಬಾರ್ಡರ್ನಲ್ಲಿದ್ದೀವಿ, ಅಂದರೆ ಒಂದು ಕಡೆ ಮಹಾರಾಷ್ಟ್ರ ಮತ್ತೊಂದು ಕಡೆ ಗೋವಾ. ಹೀಗಾಗಿ ಅಂತ ಒಂದು ಕೇಂದ್ರ ಸ್ಥಾನ ಯಾವುದಾದ್ರೂ ಇದ್ದರೆ ಅದು ಬೆಳಗಾವಿ. ಹೀಗಾಗಿ ಇದು ಬೆಳೀಲಿಕ್ಕೆ ಭಾಳ ಬೇಕು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಗೆ ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗಳಲ್ಲ, ಕೈಗಾರಿಕೋದ್ಯಮಿಗಳು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡಿರುವಂಥದ್ದು ನಾವು ನೋಡ್ತೀವಿ. ಇತ್ತೀಚೆಗೆ ಇಸ್ರೋಕ್ಕೂ ಕೂಡ ನಮ್ಮ ಇಲ್ಲಿಯ ಉದ್ಯಮಿಗಳು ಚಂದ್ರಯಾನದಲ್ಲಿ ಅನೇಕ ವಸ್ತುಗಳನ್ನು ಇಲ್ಲಿಂದ ಪೂರೈಕೆ ಮಾಡಿರುವಂಥದ್ದನ್ನು ನಾವು ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಬೌಂಡ್ರಿ ಕ್ಲಸ್ಟರ್ ಇರ್ಬೋದು, ಉದ್ಯಮಗಳಿರ್ಬೋದು, ಬಿಸ್ನೆಸ್ ಇರ್ಬೋದು, ಈ ಎಲ್ಲ ದೃಷ್ಟಿಯಿಂದ ಬೆಳಗಾವಿ ವಿಮಾನ ನಿಲ್ದಾಣ ಅತ್ಯಂತ ಒಂದು ಸಮರ್ಪಕವಾದಂಥ ಕೇಂದ್ರ ಸ್ಥಾನದಲ್ಲಿ